ಹೈದರಾಬಾದ್ ತಲುಪಿದ್ದಾರೆ ಕಾಂಗ್ರೆಸ್ನ ಶಾಸಕರು. ಪಾರ್ಕ್ ಹಯಾತ್ ಹೋಟೆಲ್ ತಲುಪಿದ್ದಾರೆ ಶಾಸಕರು. ಬಂಜಾರಾ ಹಿಲ್ಸ್ ನಲ್ಲಿರುವಂತಹ ಪಾರ್ಕ್ ಹಯಾತ್ ಹೋಟೆಲ್ಗೆ ಈಗಾಗಲೇ ಕಾಂಗ್ರೆಸ್ನ ಶಾಸಕರು ರೀಚ್ ಆಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದಿಂದ ಹೋದಂತಹ ಕಾಂಗ್ರೆಸ್ನ ಶಾಸಕರಿಗೆ ತೆಲಂಗಾಣ ಸರ್ಕಾರ ಭಾರೀ ಭದ್ರತೆಯನ್ನು ಕೂಡ ನೀಡಿದೆ. ಹೋಟೆಲ್ ಸುತ್ತಮುತ್ತ ಬಿಗಿ ಪೊಲೀಸ್ ಸರ್ಪಗಾವಲನ್ನೇ ಹಾಕಲಾಗಿದೆ. ಕರ್ನಾಟಕದಿಂದ ಈಗಾಗಲೇ ರೆಸಾರ್ಟ್ ರಾಜಕಾರಣ ಹೈದರಾಬಾದ್ಗೆ ಶಿಫ್ಟ್ ಆಗಿದೆ. ಹೇಗಾದ್ರೂ ಮಾಡಿ ನಾವು ಈ ಸಲ ಅಧಿಕಾರಕ್ಕೆ ಬರಲೇಬೇಕು ಅಂತ ಹೇಳಿ ಮೂರು ಪಕ್ಷಗಳು ಕೂಡ ಶತಾಯಗತಾಯ ಪ್ರಯತ್ನವನ್ನ ಮಾಡ್ತಾನೆ ಇದೆ. ಒಬ್ಬರ ಅಧಿಕಾರವನ್ನು ತಪ್ಪಿಸೋದಕ್ಕೆ, ಇನ್ನೊಬ್ಬರ ಅಧಿಕಾರವನ್ನು ಪಡೆಯೋದಕ್ಕೆ ಈ ರೀತಿಯಾದಂತಹ ಪ್ರಯತ್ನಗಳು ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈಗ ನಾವು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಕಾಂಗ್ರೆಸ್ ಕಮಲಕ್ಕೆ ಬಲಿ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಶಾಸಕರನ್ನ ರಕ್ಷಣೆ ಮಾಡುವಂತಹ ಪ್ರಯತ್ನ ಆಗ್ತಾ ಇದೆ. ಜೆಡಿಎಸ್ ಶಾಸಕರು ಕೂಡ ಈಗಾಗಲೇ ಹೈದರಾಬಾದ್ನತ್ತ ಪಯಣ ಬೆಳೆಸಿದ್ದಾರೆ. ಈಗಾಗಲೇ ಅವರು ಕೂಡ ರೀಚ್ ಆಗಿರುವಂತಹ ಚಾನ್ಸಸ್ ಇದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಶಾಸಕರು ಈಗಾಗಲೇ ತೆಲಂಗಾಣದಲ್ಲಿರುವಂತಹ ಪಾರ್ಕ್ ಹಯಾತ್ ಹೋಟೆಲ್ಗೆ ರೀಚ್ ಆಗಿದ್ದಾರೆ. ಅದರಲ್ಲೂ ಕೂಡ ಡಿಕೆ ಸುರೇಶ್ ಅವರು ಈಗಾಗಲೇ ಪಾರ್ಕ್ ಹಯಾತ್ ಹೋಟೆಲ್ಗೆ ಹೋಗಿ ಅಲ್ಲಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಇನ್ನು ಕೆಲವೇ ಹೊತ್ತಿನಲ್ಲಿ ಬಸ್ಸಲ್ಲಿ ಹೋದಂತಹ ಕಾಂಗ್ರೆಸ್ ಶಾಸಕರು ಕೂಡ ಈಗ ಹೋಟೆಲ್ ಅನ್ನ ರೀಚ್ ಆಗುವ ಸಾಧ್ಯತೆ ಇದೆ. ಬಂಜಾರಾ ಹಿಲ್ಸ್ ಅಲ್ಲಿರುವಂತಹ ಪಾರ್ಕ್ ಹಯಾತ್ ಹೋಟೆಲ್ ಈಗ ಕರ್ನಾಟಕದ ಕಾಂಗ್ರೆಸ್ ಶಾಸಕರನ್ನ ಬರಮಾಡಿಕೊಳ್ಳೋದಕ್ಕೆ ಸಿದ್ಧತೆಯನ್ನ ಮಾಡಿದೆ. ಈ ಒಂದು ರಾಜಕೀಯ ಪ್ರಹಸನ ಎಲ್ಲಿ ಹೊರಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗತ್ತೆ. ಈಗಾಗಲೇ ರಾಜ್ಯದ ಜನ ಬೇಸತ್ತು ಹೋಗಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಎಡಿಟರ್ ಈಶ್ವರ್ ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಈಶ್ವರ್, ನಿಜವಾಗ್ಲೂ ಕೂಡ ಆಗ್ಲೇ ನೀವು ಹೇಳಿದ ಹಾಗೆ ಇವೆಲ್ಲ ನೋಡೋದಕ್ಕೆ ನಾವು ವೋಟ್ ಹಾಕಬೇಕಾಗಿತ್ತಾ ಅನ್ನುವಂತಹ ಒಂದು ರೀತಿಯಾದಂತಹ ಬೇಸರ ಖಂಡಿತವಾಗ್ಲೂ ಜನರಿಗೆ ಬಂದಿರುತ್ತೆ. ಈ ಎಲ್ಲ ರಾಜಕೀಯ ಪ್ರಹಸನವನ್ನ ನೋಡಿದಾಗ ಸದ್ಯಕ್ಕೆ ಏನು ಬೆಳವಣಿಗೆ ಆಗ್ತಾ ಇದೆ, ಯಾವ ಅಪ್ಡೇಟ್ ಸಿಗ್ತಾ ಇದೆ ಈಶ್ವರ್? ನವಿತಾ, ಸದ್ಯಕ್ಕೆ ಡಿಕೆ ಶಿವಕುಮಾರ್ ಒಂದು ಚಕ್ರವ್ಯೂಹವನ್ನ ಹೈದರಾಬಾದ್ನ ಪಾರ್ಕ್ ಹಯಾತ್ ಹೋಟೆಲ್ನಲ್ಲಿ ಹೆಣೆದಿರುವಂತದ್ದು. ಅದು ಜೊತೆಗೆ ಹೈದರಾಬಾದ್ನ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿಯ ಸಪೋರ್ಟ್ ಮತ್ತೆ ಜೊತೆಗೆ ಪಕ್ಕದಲ್ಲೇ ತೆಲಂಗಾಣ ಮುಖ್ಯಮಂತ್ರಿ ಆಗಿರುವಂತ ಚಂದ್ರಶೇಖರ್ ಇಬ್ಬರ ಸಹಕಾರವನ್ನ ಪಡೆದು ಹಯಾತ್ ಹೋಟೆಲ್ಗೆ ಇವರನ್ನ ರವಾನೆ ಮಾಡಿರುವಂತದ್ದು. ಸ್ಪಷ್ಟವಾಗಿ ಮೂರು ಪಕ್ಷಗಳಲ್ಲೂ ಕೂಡ ಹಠಕ್ಕೆ ಬಿದ್ದಿರುವ ರೀತಿಯಲ್ಲಿ, ಜಿದ್ದಾಜಿದ್ದಿಗೆ ಬಿದ್ದಿರುವ ರೀತಿಯಲ್ಲಿ ಈ ಕಡೆಯಿಂದ ಬಿಜೆಪಿಯವರು ಹೇಗಾದರೂ ಮಾಡಿ ಆ ಶಾಸಕರನ್ನ ಸೆಳಿಲೇಬೇಕು ಅನ್ನುವ ತಂತ್ರಕ್ಕೆ, ಹಠಕ್ಕೆ ಬಿಜೆಪಿಯವರು ಕೂಡ ಬಿದ್ದಿದ್ದಾರೆ. ನಮ್ಮ ಶಾಸಕರನ್ನ ಉಳಿಸಿಕೊಂಡು ನಾವು ಅಧಿಕಾರಕ್ಕೆ ಬರಲೇಬೇಕು ಅನ್ನೋ ಹಪಹಪಿಗೆ ಅವರು ಕೂಡ ಬಿದ್ದಿದ್ದಾರೆ, ಕಾಂಗ್ರೆಸ್ ಜೆಡಿಎಸ್ನವರು. ಸೊ ಹಾಗಾಗಿ ಆ ಎಲ್ಲ ಭಾಗದ ಹಿನ್ನೆಲೆಯಲ್ಲಿ ಈಗ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಅವರ ನೇತೃತ್ವದಲ್ಲಿ ಆ ಪಾರ್ಕ್ ಹಯಾತ್ ಹೋಟೆಲ್ಗೆ ಹೈದರಾಬಾದ್ನಲ್ಲಿ ಇಂಥದ್ದೊಂದು ಹೈ ಡ್ರಾಮಾ ಶುರುವಾಗಿರುವಂತದ್ದು. ಸದ್ಯಕ್ಕೆ ಕಾಂಗ್ರೆಸ್ನ 74 ಶಾಸಕರು, ಇನ್ನೂ ತುಂಬಾ ಜನ ಶಾಸಕರು ಬೆಂಗಳೂರಲ್ಲಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರಿಗೆ ಟ್ರಾವೆಲ್ ಆಗೋದಿಲ್ಲ, ಹಾಗಾಗಿ ಇಲ್ಲೇ ಅವರು ಅಪಾರ್ಟ್ಮೆಂಟ್ ಅಲ್ಲಿ ಉಳ್ಕೊಂಡಿದ್ದಾರೆ. ಮತ್ತು ಪ್ರತಾಪ್ ಗೌಡ ಪಾಟೀಲ್ರು ಬಿಜೆಪಿಗೆ ಈಗಾಗಲೇ ಆಪರೇಷನ್ ಆಗಿದ್ದಾರೆ, ಆನಂದ್ ಸಿಂಗ್ ಅವರು ಕೂಡ ಆಪರೇಷನ್ ಆಗಿದ್ದಾರೆ ಅನ್ನೋ ಮಾತುಗಳು ಸದ್ಯಕ್ಕೆ ಲಭ್ಯವಾಗಿರುವಂತದ್ದು ಖಚಿತವಾಗಿ. ಹಾಗಾಗಿ ಉಳಿದ ಶಾಸಕರನ್ನ ಬಚಾವ್ ಮಾಡಿಕೊಳ್ಳೋದಕ್ಕೆ, ಉಳಿದ ಶಾಸಕರನ್ನ ಸೇಫ್ ಮಾಡಿಕೊಳ್ಳೋದಕ್ಕೆ, ಉಳಿದ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಕಾಂಗ್ರೆಸ್ ಒಂದು ರಣತಂತ್ರವನ್ನ ರೂಪಿಸಿರುವಂತದ್ದು. ಒಂದು ವೇಳೆ ಕರ್ನಾಟಕದ ಯಾವುದೇ ರೆಸಾರ್ಟ್ನಲ್ಲಿ, ಕರ್ನಾಟಕದ ಯಾವುದೇ 5 ಸ್ಟಾರ್ 7 ಸ್ಟಾರ್ ಹೋಟೆಲ್ನಲ್ಲಿ ಉಳ್ಕೊಂಡ್ರು ಕೂಡ ಆಪರೇಷನ್ ಆಗೋದು ಬಹುತೇಕ ಖಂಡಿತ. ಈ ಸೂಕ್ಷ್ಮವನ್ನ, ಈ ಸೂಚನೆಯನ್ನ ಅರ್ತಿರುವಂತ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ನಾಯಕರು ಹೈದರಾಬಾದ್ಗೆ ಈಗ ತಮ್ಮ ಹೈದರಾಬಾದ್ನಲ್ಲಿದ್ರೆ ಸೇಫ್ ಅಂತ ಹೇಳಿದ್ದಾರೆ. ಹೈದರಾಬಾದ್ ಕಡೆಯಿಂದನೂ ಕೂಡ ಚಂದ್ರಬಾಬು ನಾಯ್ಡು, ಚಂದ್ರಶೇಖರ್ ಅವರು ಕೂಡ ಕರೆ ಕೊಟ್ಟಿದ್ರು, ಕರ್ಕೊಂಡು ಬನ್ನಿ ನಿಮ್ಮ ಶಾಸಕರನ್ನ, ಯಾರು ಬರ್ತಾರೆ ನೋಡ್ತೀವಿ, ನಾವು ನಿಮ್ಮ ಶಾಸಕರನ್ನ ಸಂಪೂರ್ಣವಾಗಿ ಸೇಫ್ ಮಾಡ್ತೀವಿ ಅನ್ನೋ ಮಾತನ್ನ, ಭರವಸೆಯನ್ನ ಆ ಕಡೆಯಿಂದನೂ ಕೂಡ ಸಿಕ್ಕಿರೋದ್ರಿಂದ ಈಗ ಕೊಚ್ಚಿಯ ಕೇರಳ ಕಡೆಯಿಂದನೂ ಕೂಡ ಅಂಥದ್ದೊಂದು ಅಂದ್ರೆ ಭರವಸೆ ಸಿಕ್ಕಿತ್ತು. ಕೇರಳಕ್ಕೆ ಕರ್ಕೊಂಡು ಬನ್ನಿ, ನಿಮ್ಮ ಶಾಸಕರನ್ನ ನಾವು ಭದ್ರವಾಗಿ ಇರಿಸ್ಕೊಳ್ತೀವಿ ಅನ್ನೋ ಮಾತು ಕೇರಳ ಕಡೆಯಿಂದನೂ ಕೇಳಿಬಂದಿತ್ತು. ಈ ಎಲ್ಲ ಲೆಕ್ಕಾಚಾರದಲ್ಲಿ ಸದ್ಯಕ್ಕೆ ಅವರಿಗೆ ಹೈದರಾಬಾದ್ ಸೇಫ್ ಅನ್ನೋ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಅವರು ತಡರಾತ್ರಿಯೇ ಹೈದರಾಬಾದ್ಗೆ ತೆರಳಿ ಅಲ್ಲಿ ಸಂಪೂರ್ಣವಾದಂತ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಈಗ ರಾಜ್ಯ ಪೊಲೀಸರು ಡಿಕೆ ಶಿವಕುಮಾರ್ ಹೆಣೆದಿರುವಂತಹ ಚಕ್ರವ್ಯೂಹವನ್ನ ಭೇದಿಸ್ತಾರ. ಗುಜರಾತ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಸಭಾ ಚುನಾವಣೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಅಹಮದ್ ಪಟೇಲ್ ರನ್ನ ಗೆಲ್ಲಿಸೋದ್ರಲ್ಲಿ ಸಕ್ಸಸ್ ಆಗಿದ್ರು. ಅದೇ ಮಾದರಿಯಲ್ಲಿ ಇಲ್ಲಿ
HD ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡೋದ್ರಲ್ಲಿ DK ಶಿವಕುಮಾರ್ ಅವರು ಸಕ್ಸಸ್ ಆಗ್ತಾರಾ? ಈ ಒಂದು ತಮ್ಮ ಅಷ್ಟೂ ಜನ ಶಾಸಕರನ್ನ ತುಂಬಾ ಅಂದ್ರೆ ಎಚ್ಚರಿಕೆಯಿಂದ ಈಗ ಇರುವಂತ ಶಾಸಕರನ್ನ ಉಳಿಸ್ಕೊಳ್ತಾರಾ? ಬಟ್ ಎಲ್ಲಿವರೆಗೂ ಅಂದ್ರೆ 2 ಗಂಟೆಯವರೆಗೂ ಕೂಡ ಅನಿವಾರ್ಯವಾಗಿ ತಮ್ಮ ತಮ್ಮ ಶಾಸಕರನ್ನ ಅವರು ಭದ್ರಪಡಿಸಿಕೊಳ್ಳಲೇಬೇಕಾಗಿದೆ. ಯಾಕೆ ಅಂತಂದ್ರೆ ಬಿಜೆಪಿಯವರು ಸುಪ್ರೀಂ ಕೋರ್ಟ್ಗೆ ತನ್ನ 104 ಶಾಸಕರ ಜೊತೆಗೆ ಉಳಿದ ಯಾರ್ಯಾರೆಲ್ಲ ಬೆಂಬಲಿಗರು, ಬಹುಮತಕ್ಕೆ ಬೇಕಾದಂತ ಬೆಂಬಲಿಗರು ಯಾರ್ಯಾರು ಅನ್ನೋದನ್ನ ವಿತ್ ಸಹಿ ಸಮೇತ ಅವರು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಬೇಕಾಗಿದೆ. ಹಾಗಾಗಿ ಇವೆಲ್ಲವೂ ಕೂಡ 2 ಗಂಟೆಯ ಒಳಗಡೆ ಏನು ಬೇಕಾದರೂ ನಡೆಯಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ತಮ್ಮ ಶಾಸಕರನ್ನ ಸೇಫ್ ಮಾಡಿಕೊಳ್ಳೋದಕ್ಕೆ ಈಗ ಕಾಂಗ್ರೆಸ್ನವರು ರಣತಂತ್ರವನ್ನ ರೂಪಿಸಿ ಹೈದರಾಬಾದ್ನ ಪಾರ್ಕ್ ಹಯಾತ್ ಹೋಟೆಲ್ನಲ್ಲಿ ಬೀಡ್ಬಿಟ್ಟಿರುವಂತದ್ದು. ನವಿತಾ, ಓಕೆ, ಈಗಾಗಲೇ ಹೇಳಿದ ಹಾಗೆ ಈಶ್ವರ್, ಒಂದು ರೀತಿಯಲ್ಲಿ ಈಗ ಇಡೀ ಕರ್ನಾಟಕದ ಒಂದು ರಾಜಕೀಯ ಪ್ರಹಸನ ಹೈದರಾಬಾದ್ಗೆ ಶಿಫ್ಟ್ ಆಗಿದೆ. ಒಂದ್ ಕಡೆ ನಾವು ಗಮನಿಸಬಹುದು, DK ಶಿವಕುಮಾರ್ ನಿನ್ನೆ ಕೂಡ ಗನ್ ಮ್ಯಾನ್ ಗಳ ಜೊತೆಗೆ ಬೌನ್ಸರ್ ಗಳನ್ನ ಹಾಕಿದ್ರು. ಈಗ ಚಂದ್ರಬಾಬು ನಾಯ್ಡು ಅವರ ಗವರ್ಮೆಂಟ್ ನ ಸೆಕ್ಯೂರಿಟಿ ಆಗಿರ್ಬೋದು, ಸರ್ಪಗಾವಲು ಆಗಿರ್ಬೋದು, KCR ಅವರ ಗವರ್ಮೆಂಟ್ ನ ಪೊಲೀಸ್ ಸರ್ಪಗಾವಲು ಆಗಿರ್ಬೋದು, ಇವೆಲ್ಲದರ ಜೊತೆಗೆ ಹೇಗೆ ಬಿಜೆಪಿ ಈಗ ಇವೆಲ್ಲವನ್ನ ಹೊರತುಪಡಿಸಿ ಕಾಂಗ್ರೆಸ್ ಆಪರೇಷನ್ ಕಮಲ ಮಾಡತ್ತೆ ಅನ್ನೋದು ಒಂದು ಕುತೂಹಲ. ಆದ್ರೆ ಯಾವ ರೀತಿಯಾಗಿ ಈಗ ಇವರೆಲ್ಲರನ್ನ ಕಾಪಾಡಿಕೊಳ್ಳುವಂತಹ ಪ್ರಯತ್ನ ಆಗತ್ತೆ JDS ಕಾಂಗ್ರೆಸ್ ಶಾಸಕರದ್ದು ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ. ಜೊತೆಗೆ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಈಗ ಸಾಕಷ್ಟು ಆತಂಕ ಬಿಜೆಪಿ ಅವರಿಗಿದೆ. ಹಾಗಾಗಿ ಇಡೀ ದಿನ ಇವತ್ತು ಸಾಕಷ್ಟು ಡೆವಲಪ್ಮೆಂಟ್ಸ್ಗೆ ಕಾರಣ ಆಗಬಹುದಲ್ವಾ ಅಂತ. ಖಂಡಿತ ನವಿತಾ, ಯಾವ ಕಾರಣಕ್ಕೆ ಬಿಜೆಪಿ ಖಂಡಿತವಾಗ್ಲೂ ಹತಾಶೆಯಲ್ಲಿದೆಯಾ, ತುಂಬಾ ಕಾನ್ಫಿಡೆಂಟ್ ನಲ್ಲಿ ಇದೆಯಾ ಗೊತ್ತಿಲ್ಲ. ಬಟ್ ಶೋಭಾ ಕರಂದ್ಲಾಜೆ ಅವರು ನಿನ್ನೆ ಒಂದು ಟ್ವೀಟ್ ಅನ್ನ ಮಾಡಿದ್ರು, 120 ಶಾಸಕರ ಬೆಂಬಲ ನಮಗಿದೆ, ನಾವು ವಿಶ್ವಾಸ ಮತವನ್ನ ಸಾಬೀತು ಮಾಡ್ತೀವಿ, ಸುಪ್ರೀಂ ಕೋರ್ಟ್ಗೂ ಕೂಡ ನಾವು ಪಟ್ಟಿಯನ್ನ ಕೊಡ್ತೀವಿ ಅನ್ನೋ ಕಾನ್ಫಿಡೆಂಟ್ ಜೊತೆಗೆ ಹತಾಶೆಯೂ ಕೂಡ ಅದರಲ್ಲಿ ಅಡಗಿರುವಂತದ್ದು ಕಾಣ್ತಾ ಇದೆ. ಅದರ ಜೊತೆಗೆ ಸ್ಪಷ್ಟವಾಗಿ ಇವತ್ತು ಒಂದು ಜಾತಿ ಲೆಕ್ಕಾಚಾರದ ಆಧಾರದಲ್ಲಿ ಯಡಿಯೂರಪ್ಪನವರ ಮನೆಗೆ ಸುತ್ತೂರು ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ಅನೇಕ ವೀರಶೈವ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು ಕೂಡ ಯಡಿಯೂರಪ್ಪನವರನ್ನ ಭೇಟಿ ಮಾಡಿ ಅಭಿನಂದನೆ ಸಲ್ಲಿಸೋದಕ್ಕೆ ಬರ್ತಾ ಇರುವಂತದ್ದು. ಬಟ್ ಈ ಅಭಿನಂದನೆಯ ಸಲ್ಲಿಸುವ ನೆಪದಲ್ಲಿ, ಅಭಿನಂದನೆ ಸಲ್ಲಿಸುವ ಲೆಕ್ಕಾಚಾರದಲ್ಲಿ ಯಾರದಾದರೂ ಲಿಂಗಾಯತ, ವೀರಶೈವ ಲಿಂಗಾಯತ, ಕಾಂಗ್ರೆಸ್ ಅಥವಾ JDS ನ ವೀರಶೈವ ಲಿಂಗಾಯತರಿಗೆ ಸ್ವಾಮೀಜಿಗಳ ಮಾತು ಕೆಲವೊಬ್ಬರನ್ನ ಕೇಳುವಂತಹ ಪರಿಸ್ಥಿತಿಯಲ್ಲಿ ಅವರು ಇರ್ತಾರೆ. ಸೊ ಹಾಗಾಗಿ ಏನಾದರೂ ಸಾಧ್ಯತೆಗಳನ್ನಷ್ಟೇ ಮಾತನಾಡ್ತಿರುವಂಥದ್ದು ನಾನು, ಆಗಬಹುದು ಅಥವಾ ಸ್ವಾಮೀಜಿಗಳು ಅದಕ್ಕೆ ಒಪ್ಪದೇ ಇರಬಹುದು. ಆದರೆ ಅಂಥದ್ದೊಂದು ತಂತ್ರಕ್ಕೆ ಬಿಜೆಪಿ ಮುಂದಾಗಿರೋದು ಬಿಜೆಪಿಯ ವಲಯಗಳಲ್ಲೂ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಹಾಗಾಗಿ ಬಹುತೇಕ ಈಗ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥ ಸ್ವಾಮೀಜಿಗಳು ಯಡಿಯೂರಪ್ಪನವರ ಮನೆಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬರ್ತಿದ್ದಾರೆ. ಅಭಿನಂದನೆಯ ನಂತರದಲ್ಲಿ ರಾಜಕೀಯವಾಗಿ ಸ್ವಾಮೀಜಿಗಳು ಯಾವ ರೀತಿಯಾಗಿ ಈ ಆಪರೇಷನ್ ಏನಾದರೂ ಸಿಲುಕಿಕೊಳ್ತಾರಾ ಅಥವಾ ಮಾಡ್ತಾರಾ ಅಥವಾ ಅದರಿಂದ ಸಂಪೂರ್ಣವಾಗಿ ರಾಜಕಾರಣದಿಂದ ದೂರ ಉಳಿತಾರ, ಈ ಎಲ್ಲ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಬಿಜೆಪಿಗೆ ಇರುವಂತ ಎಲ್ಲ ಆಪ್ಷನ್ಸ್ ಗಳನ್ನ ಬಿಜೆಪಿ ಬಳಸಿಕೊಂಡು ಬೈ ಹುಕ್ ಆರ್ ಕ್ರೂಕ್ ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ತನ್ನ ಬಹುಮತವನ್ನ ಸಾಬೀತುಪಡಿಸುವಂತ ಅಂಕೆಯನ್ನ ಖಂಡಿತವಾಗ್ಲೂ ಕೊಡಲೇಬೇಕು. 112 ಸಂಖ್ಯೆಯನ್ನ ಕೊಡಬೇಕು. 104 ಶಾಸಕರೀಗ ಬಿಜೆಪಿಯ ಬಳಿ ಇರುವಂತದ್ದು. ಆನಂದ್ ಸಿಂಗ್, ಪ್ರತಾಪಗೌಡ ಪಾಟೀಲ್ರು ಈಗಾಗಲೇ ಬಿಜೆಪಿಯ ಜೊತೆ ಹೋಗಿದ್ದಾರೆ ಅಂತ ಅಂದ್ಕೊಂಡ್ರು ಕೂಡ 104 ಇದ್ದಿದ್ದು 106 ಆಗುತ್ತೆ. ಇನ್ನೂ 8 ಜನ ಶಾಸಕರು ಬೇಕಾಗುತ್ತೆ. ಈ 8 ಜನ ಶಾಸಕರನ್ನ ಉಳಿಸ್ಕೊಳ್ಳೋದಕ್ಕೆ JDS ಕಾಂಗ್ರೆಸ್ ಹರಸಾಹಸವನ್ನ, ಪರದಾಟವನ್ನ ನಡೆಸ್ತಾ ಇರುವಂತದ್ದು. ಕುಮಾರಸ್ವಾಮಿಯವರು ನಿನ್ನೆ ಮಾತನಾಡಿದ್ದನ್ನ ತುಂಬಾ ಹತಾಶೆಯಾಗೂ ಮಾತನಾಡಿದ್ರು. ಯಾಕೆ ವರ್ಗಾವಣೆ ಮಾಡಿದ್ರು ದಿಢೀರಾಗಿ ಪೊಲೀಸ್ ಅಧಿಕಾರಿಗಳನ್ನ? ಇವರಿಗೆ ಬಹುಮತವನ್ನೇ ಸಾಬೀತು ಮಾಡಿಲ್ಲ, ಇವರಿಗೆ ಎಲ್ಲಿ ಯಾವ ನೈತಿಕತೆ ಇದೆ, ಇದು ಅಸಂವಿಧಾನಿಕವಾದಂತ ನಡೆ ಅಂತ ಕುಮಾರಸ್ವಾಮಿಯವರು ಕೂಡ ಹೇಳಿದ್ರು. ಈ ಎಲ್ಲಾ ಲೆಕ್ಕಾಚಾರಗಳನ್ನ ಗಮನಿಸಿದ್ರೆ 3 ಪಕ್ಷಗಳು ಅಧಿಕಾರಕ್ಕೋಸ್ಕರ ಹಠಕ್ಕೆ ಬಿದ್ದಿರೋದು ಸ್ಪಷ್ಟವಾಗಿ ನವಿತಾ ಗೊತ್ತಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಈಶ್ವರ್ ಡೀಟೇಲ್ಸ್ಗೆ. ಒಟ್ಟಾರೆ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ, ರಾಜಕೀಯ ಪ್ರಹಸನಗಳು ನಡೀತಾ ಇದೆ. ಹಾಗಾಗಿ ಯಾವ ರೀತಿಯಾಗಿ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ.